ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ನನ್ನ ಫೋನು ಕ್ಲಿಯರಾಗಿ ಇಲ್ಲ, ಸ್ವಲ್ಪ ಡಿಸ್ಪ್ಲೇ ಎಲ್ಲ ಹೋಗಿ ಹಾಳಾಗಿತ್ತು. ನಾನು ಅವತ್ತು ಊರಿಗೆ ಹೋಗೋದಿನ ಹಾಕಿಸ್ಕೊಂಡು ಹೋಗಿದ್ದೆ. ಈಗ ಊರಿಂದ ರಿಟರ್ನ್ ಬಂದಿದ್ದೀನಿ. ನಾನು ಊರಿಗೆ ಹೋದ್ಮೇಲೆ ಲಾಗನ್ನು ಶೇರ್ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ನನಗೆ ಹುಷಾರು ಕೂಡ ಇರಲಿಲ್ಲ. ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ಆಪ್ರೇಷನ್ ಇದೆ ಅಂತೇಳಿ. ಆಪ್ರೇಷನ್ ಏನೋ ಆಗಿದೆ. ಈಗ ಒಂದು 75% ಹುಷಾರಾಗಿದ್ದೇನೆ. ಅದಕ್ಕಾಗಿ ವಾಪಸ್ ಊರಿಗೆ ಬಂದಿದ್ದೇನೆ. ಆಪ್ರೇಷನ್ ಆಗಿ ಇನ್ನೂ 1 ತಿಂಗಳಾಗಿಲ್ಲ. ಜುಲೈ 2ನೇ ತಾರೀಕಿಗೆ ಆಗಿದೆ. ಇನ್ನು ಮುಂದೆ ಉಡುಪಿಯಲ್ಲೇ ಇದ್ದೇನೆ. ನಾನು ಆಲ್ಮೋಸ್ಟ್ ಇವತ್ತು ಬೆಳಗ್ಗೆನೇ ಬಂದದ್ದು ಉಡುಪಿಗೆ. ನಿನ್ನೆ ಇಲ್ಲ ಮೊನ್ನೆದು ಒಂದು ವಿಡಿಯೋ ಬರುತ್ತೆ, ಸಿಂಪಲ್ ಚಿಕ್ಕದು. ಇದರಲ್ಲೇ ಶೇರ್ ಮಾಡ್ಕೋತೇನೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ದೊಡ್ಡದಾದರೆ ಸಪ್ರೇಟ್ ಹಾಕ್ತೀನಿ, ಇಲ್ಲಾಂದರೆ ಚಿಕ್ಕದಾದರೆ ಇದರೊಳಗಡೆ ಇದು ಮಾಡ್ತೀನಿ. ಯಾವುದು ಆಪ್ರೇಷನ್ನು ಏನು ಅಂಥೇಳಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತು ಊರಿಂದ ಬಂದಿರೋದ್ರಿಂದ ತುಂಬಾ ಕೆಲಸ ಇದೆ. ನಾನು ಕೂಡ ಕೆಲಸ ಮಾಡಲ್ಲ. ಆಲ್ಮೋಸ್ಟ್ ನನಗೆ 2 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ. ಆದರೆ 2 ತಿಂಗಳೆಲ್ಲ ಮಾಡಲಿಕ್ಕಾಗಲ್ಲ, ಯಾಕಂದರೆ ನಮ್ದು ಹಾಗೆ ಇರೋದರಿಂದ ಪರಿಸ್ಥಿತಿ. ಈಗ ಶ್ರೇಯಾ ನನ್ನ ಬದಲು ಈಗ ಆಲ್ಮೋಸ್ಟ್ 1 ತಿಂಗಳ ಮೇಲೇ ಕೆಲಸಕ್ಕೆ ಹೋಗಿದ್ದಾಳೆ. ಅವಳದು ಕಾಲೇಜ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದೆ. ಅವಳು ಕಾಲೇಜ್ಗೆ ಹೋಗಬೇಕಲ್ಲ, ಅದಕ್ಕಾಗಿ ನಾನು ಬಂದದ್ದು. ಶ್ರೇಯನ್ ಕಾಲೇಜ್ ಇನ್ನೊಂದು ಸ್ವಲ್ಪ ದಿನ ರಜೆ ಇದ್ದರೆ ಅಲ್ಲೇ ಇರ್ತಿದ್ದೆ. ಅವಳದು ರಜೆ ಸ್ಟಾರ್ಟ್ ಆಗುತ್ತೆ, ಈಗ ಮುಗಿಯುತ್ತೆ ರಜೆಯನ್ನು. ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಮತ್ತು ಅವಳು ಡಬ್ಬಿ ಮಾಡಬೇಕು, ಬೇಗ ಎದ್ದು ಧನುಷನ್ ಕಾಲೇಜಿಗೆ ಕಳಿಸ್ಬೇಕಲ್ಲ, ಅದಕ್ಕಾಗಿ ಬಂದೆ ಸ್ನೇಹಿತರೆ. ಅವಳು ಕೂಡ ಶ್ರೇಯಾ ಬಂದಿದ್ಲು ಊರಿಗೆ. ಅವಳು ಸ್ಯಾಟರ್ಡೆ ಬಂದಳು. ಸಂಡೇ ನನ್ನ ತಮ್ಮನೇ ಅಂತಿದ್ದು ಸೀಮಂತ ಇತ್ತು, ಮುಗಿಸ್ಕೊಂಡು ನಾವು ಮಂಡೇ ಹೊರಟಿದ್ದೀವಿ. ನಾಳೆ ಬೆಳಗ್ಗೆ ನಿಮಗೆ ಲಾಗ್ ಬರುತ್ತೆ. ಇವತ್ತು ಸೋಮವಾರ ಲಾಗ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಈಗ ನಾನು ಊರಿಗೆ ಹೋಗಿದ್ನೆಲ್ಲ, ಅಮ್ಮ ಏನೇನು ಕೊಟ್ಟಿದ್ದಾರೆ ಅಂಥೇಳಿ ಒಂದು ಸತಿ ತೋರಿಸ್ತೇನೆ. ಯಾಕಂದರೆ ನನಗೆ ಇನ್ನೂ ಸ್ವಲ್ಪ ಹುಷಾರಿಲ್ಲ. ಯಾಕಂದರೆ ನನಗೆ ಅದು ಆಪ್ರೇಷನ್ ಆಗಬೇಕಾದ್ರೆ ತುಂಬಾ ಕಷ್ಟ ಆಗಿದೆ. ನಾನೇ ಇರ್ತೀನಿ ಇಲ್ಲ ಅನ್ನೋದೊಂದು ಡೌಟ್ ಇತ್ತು ನನಗೆ. ಆ ಥರ ಆಗಿಬಿಟ್ಟಿತ್ತು ನಂಗೆ ಊರಿಗೆ ಹೋಗೋಷ್ಟರಲ್ಲಿ. ಇಲ್ಲಿ ಏನು ಅನ್ನಿಸ್ಲಿಲ್ಲ. ಊರಿಗೆ ಹೋದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ ಊರಿಗೆ ಹೋದ್ಮೇಲೆ 1 ವಾರ ನನಗೆ ಆಪ್ರೇಷನ್ ಕೂಡ ಮಾಡಲಿಲ್ಲ. ಬ್ಲಡ್ ತುಂಬಾ ಕಮ್ಮಿ ಆಗಿದೆ, ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಹಾಗಾಗಿ ಬ್ಲಡ್ ಹಾಕಬೇಕಾಗುತ್ತೆ, ಹಾಕಿ ಆಪ್ರೇಷನ್ ಮಾಡಬೇಕಂದ್ರೆ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ಒಪ್ಕೊಳ್ಳಿಲ್ಲ, ಬ್ಲಡ್ ಹಾಕೋದು ಬೇಡ, ನಾವೆಲ್ಲ ಬಿಸಿಲಲ್ಲಿ ಕೆಲಸಕ್ಕೆ ಹೋಗ್ತೀವಲ್ಲ, ಅದಕ್ಕಾಗಿ ನಾವು ಅವಳಿಗೆ ಹಣ್ಣು ಹಂಪಲ ಮತ್ತು ಇದು ಹಾಲು ಮೊಸರೆಲ್ಲ ಕೊಟ್ಟು ಅವಳಿಗೆ ಬ್ಲಡ್ ಮಾಡಿಸ್ತೇವೆ ಅಂಥೇಳಿ ಹಾಗೇ ಮಾಡಿದರು. ಆದರೆ 1 ವಾರದಲ್ಲಿ ಬ್ಲಡ್ ರೆಡಿ ಆಯಿತು ನನಗೆ. ಕರೆ ಆಪ್ರೇಷನ್ ಕೂಡ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನನ್ನ ದೇಹದೊಳಗಡೆ ಸೆಪ್ಟಿಕ್ ತುಂಬಾ ಆಗಿತ್ತಲ್ಲ, ಅದಕ್ಕಾಗಿ. ಅದು ಹೇಗಾಗಿತ್ತು ಏನಾಗಿತ್ತು ನನಗೆ ಅದರದ್ದು ಆಪ್ರೇಷನ್ ಅಂಥೇಳಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಹಾಕಿದರೂ ಕೂಡ ಇದಕ್ಕೂ ತುಂಬ ಕಮೆಂಟ್ಗಳು ಬರ್ತವೆ. ಕಮೆಂಟ್ಗಳು ಅನ್ನೋಕ್ಕಿಂತ ನಂಗೆ ಫೋನ್ ಕಾಲ್ ಬರ್ತವೆ, ಯಾಕೆ ಏನು ಅಂಥೇಳಿ. ಅದನ್ನು ಕೂಡ ಮುಂದೆ ಹೇಳ್ತೇನೆ. ಈಗ ಊರಿಗೆ ಹೋಗಿದ್ನಿ, ಏನೇನು ತಂದಿದ್ದೇನೆ, ಏನೇನು ಕೊಡಿಸಿದಾಳೆ ನಮ್ಮಮ್ಮ ಅಂಥೇಳಿ ನಿಮಗೆ ತೋರಿಸ್ತೇನೆ, ಬನ್ನಿ ನೋಡಿ. ಅಮ್ಮ ಬಂದು ನಿನ್ನೆ ಅವ್ರ ಊರಲ್ಲಿ ಸೋಮವಾರ ಸಂತೆ ಆಗುತ್ತೆ, ಪ್ರತಿ ಸೋಮವಾರ. ನನ್ನ ಬಸ್ ಇರೋದು 5 ಗಂಟೆಗೆ, ಅವರಲ್ಲಿ 5 ಗಂಟೆಗೇ ಸಂತೆ ಸ್ಟಾರ್ಟ್ ಆಗುತ್ತೆ. ನಾನು ಒಂದು 3:30ಗೆ ಹೋಗಿದ್ದೆ, ಏನು ಇರಲಿಲ್ಲ ಅಲ್ಲಿ. ಹಾಗಾಗಿ ಸಂತೆಯಲ್ಲಿ ತಂದಿರೋದು ಮಾತ್ರ ಮುಳ್ಸವಂತೆ ಅಷ್ಟೇ ಇತ್ತು. 1.5 kg ಮುಳ್ಸವಂತೆ, ಸ್ವಲ್ಪ ಕಾಯಿ ಮೆಣಸು ಅಷ್ಟೇ ತೊಗೊಂಬಂದೆ. ಮತ್ತು ಇದೆಲ್ಲ ಬಂದು ಸೊಪ್ಪು ಬಂದು ಇದು ಕೊತ್ತಂಬರಿ ಸೊಪ್ಪು, ಅದು ಸುಜಿ ಸೊಪ್ಪು ಅಂತ ಕರೀತಾರೆ, ನಾವು ಸಬ್ಸಿಗೆ ಸೊಪ್ಪು ಅಂತ ಕರಿತೀವಿ. ಹಾಗೆ ಮೆಂತ್ಯ ಸೊಪ್ಪು, ಇದು ನನ್ನ ತಂಗಿ ತಂದದ್ದು. ಇದು ಲಿಂಬೆಹಣ್ಣು ಕೂಡ ನನ್ನ ತಂಗಿ ಮನೆ ಇದ್ದೇನೆ, ಅವರು ಗದ್ದೆಯಲ್ಲಿದು, ಗದ್ದೆಯಲ್ಲಿ ಹಾಕಿರೋದು. ಇದು ಪೇರಳೆ ಹಣ್ಣು. ಅಮ್ಮ ನಿನ್ನೆ ಶ್ರೇಯನಿಗೆ ಸ್ವಲ್ಪ ತಲೆನೋವು ಜಾಸ್ತಿ ಇತ್ತು, ಹಾಗಾಗಿ ಕನ್ನಡಕ ಬಂದಿತ್ತು ಅವಳದು, ಕನ್ನಡಕ ತರಲಿಕ್ಕೆ ಅಂತೇಳಿ ಅಮ್ಮ ನನ್ನ ತಂಗಿ ಎಲ್ಲರೂ ಜಮ್ಕಂಡಿಗೆ ಹೋಗಿದ್ದರು. ಅಲ್ಲಿ ಒಂದು 2 kg ಪೇರಳೆ ಹಣ್ಣು ತಂದಿದ್ದಾರೆ. ಅಲ್ಲಿ 1 kg ಇದೆ, ಇಲ್ಲಷ್ಟಿದೆ. ಮತ್ತು ಹಾಗೆ ಅದು ದಾಳಂಬ್ರಿಕಾಯಿ ಬಂದು ನನಗೆ ಬ್ಲಡ್ಡು ಮತ್ತು ಆಪ್ರೇಷನ್ ಆದಮೇಲೆ ತುಂಬಾ ಕಮ್ಮಿ ಆಗಿದೆ. ಅಂದರೆ ಮತ್ತು ಮೊದಲಿಗೆ ಎಷ್ಟಿತ್ತು ಅಲ್ಲಿಗೆ ಬಂದು ನಿಂತಿದೆ ಅಂತೆ. ಅದಕ್ಕಾಗಿ ದಾಳಂಬ್ರಿ ಹಣ್ಣು ಅದು ತಿನ್ನಬೇಕಂದ್ರು. ಹಾಗಾಗಿ ನನ್ನ ತಮ್ಮ ದಾಳಂಬ್ರಿ ಹಣ್ಣು ತಂದು ಕೊಟ್ಟಿದ್ದ. ನಾನು ದಿನ ತಿಂತಿದ್ದೆ, ಉಳಿದಿತ್ತು ಸ್ವಲ್ಪ. ಅಮ್ಮ ತೊಗೊಂಡು ಹೋಗ್ಬಿಡು, ಅಲ್ಲಿ ಹಣ ಕೊಟ್ಟು ತರ್ತೀರಿ ಅಂಥೇಳಿ ಮತ್ತೆ ಅದನ್ನು ಕೂಡ ಕೊಟ್ಟರು. ಇದು ಡ್ರ್ಯಾಗನ್ ಫ್ರೂಟ್ಸು. ನನ್ನ ತಮ್ಮನ ಹೆಂಡ್ತಿದೇನು ಸೀಮಂತ ಆತಲ್ಲ, ಅವ್ರದ್ದು ಮನೆಯಲ್ಲೇ ಬೆಳೆಯುವಂಥ ಡ್ರ್ಯಾಗನ್ ಫ್ರೂಟ್ಸ್ ಇದು. ಅವಳು ಸೀಮಂತಕ್ಕೆ ತಂದಿದ್ದರು, ಇದು ಒಂದು ತೊಗೊಂಬಂದೆ. ಹಾಗೆ ಇದು ಗುಳ್ಳ ಬಂದು ನಮ್ಮಮ್ಮನ ಮನೆ ಮುಂದ್ಗಡೆ ಒಂದು 4-5 ಒಂದು 6-7 ಗಿಡ ನಟ್ಟಿದ್ದಾರೆ. ಬದನೇದು ಮುಳ್ಳು ಬದನೆ ತುಂಬಾ ಚೆನ್ನಾಗಿದೆ ಇದು. ಹಾಗೆ ನಾನು ಇದನ್ನು ತಿನ್ನಲ್ಲ. ನಾನು ಒಂದು 3 ತಿಂಗಳು ತಿನ್ನಬಾರ್ದು ಅಂತ ಹೇಳಿದ್ದಾರೆ.
ಆಲೂಗಡ್ಡೆ, ಗುಳ್ಳ ಮತ್ತು ಗೆಣಸು, ಕುಂಬಳಕಾಯಿ ಈ ಥರ ಎಲ್ಲ ನಾನು ತಿನ್ನೋ ಹಾಗಿಲ್ಲಲ್ಲ, ಅದಕ್ಕಾಗಿ ಇದಷ್ಟು ಈಗ ನಾನು ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೋತೇನೆ. ಇದು ನನ್ನ ತಂಗಿ ಕೊಟ್ಟಿರೋವಂಥದ್ದು ಗುಳ್ಳ ಸಸಿ, ಕಾಯಿಮೆಣಸು ಸಸಿ ಇದೆ, ಇದನ್ನು ನೆಡಬೇಕು. ಹಾಗೆ ಒಂದೆರಡು ಡಬ್ಬಿ ಕೊಟ್ಟಿದ್ದಾಳೆ ಅಮ್ಮ ನನಗೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ನೋಡಿ, ಅಲ್ಲಿ ಆ ಥರ ಡಬ್ಬಿಯಲ್ಲಿ ನಾನು ಹಿಟ್ಟೆಲ್ಲ ಹಾಕಿಟ್ಕೊಂಡಿರೋದ್ರಿಂದ ಅಮ್ಮ ಬೇಡ ಡಬ್ಬಿ ಅಂಥದ್ರಲ್ಲಿ ಹಾಕಿಟ್ಕೊಬೇಡ ಅಂತೇಳಿ ಇದೆರಡು ಡಬ್ಬಿನ ಕೊಡಿಸಿ ಕಳಿಸಿದ್ದಾರೆ. ಇದರೊಳಗಡೆ ಏನಿದೆ ಅಂಥೇಳಿ ನೀವು ಕೇಳ್ಬೋದು. ಆ ಡಬ್ಬಿಯಲ್ಲಿ ಒಂದು ಜೋಳದ ಹಿಟ್ಟಿದೆ, ಈ ಡಬ್ಬಿಯಲ್ಲಿ ಒಂದು ಸಕ್ಕರೆ, ರವೆ ಎಲ್ಲ ಇದೆ. ಸಕ್ಕರೆ ರವೆ ಎಲ್ಲ ಇರೋ ಕಾರಣ ಅದರಲ್ಲಿ ಸಕ್ಕರೆ ಯಾಕೆ ತಂದಿದ್ದೇನೆ ಊರಿಂದ ಅಂಥೇಳಿ ಹೇಳ್ತೀನಿ ನಿಮಗೆ. ಹಾಗೆ ಇದು ಬಂದು ಬಿಳಿ ಬಿಸ್ಕೆಟ್ ನೋಡಿ. ಬಿಳಿ ಬಿಸ್ಕೆಟ್ ಅಂದರೆ ಇದು ಮೆಕ್ಕೆಜೋಳದ್ದು ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದರದ್ದು. ಹಾಗಾಗಿ ನನ್ನ ಮಗಳಿಗೆ ಬಟ್ಟೆದೆಲ್ಲ ತೊಗೊಂಡಿದ್ದೇನೆ. ಅದನ್ನು ನಿಮಗೆ ಈಗ ನಾನು ಈ ಥರ ಎಲ್ಲ ರಾಶಿ ಹಾಕಿಬಿಟ್ಟಿದ್ದೇನೆ. ಇದೆಲ್ಲ ನಿಮಗೆ ಆಮೇಲೆ ತೋರಿಸ್ತೇನೆ. ಇದು ಬಟ್ಟೆದ್ದು ಈಗ ಏನು ಇಷ್ಟಂತ ತೋರಿಸಿದ್ದೇನೆ. ಇಲ್ಲಿಂದ ಲಾಗ್ ಈಗ ಕಂಟಿನ್ಯೂ ಮಾಡ್ತೇನೆ ನಾನು. ಮತ್ತು ಇದೆಲ್ಲ ಕ್ಲೀನ್ ಮಾಡಬೇಕು. ನನಗೆ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕಾರೆ ನನಗೆ ತುಂಬ ಲೇಟ್ ಆಗುತ್ತೆ. ನಾನು ಜಾಸ್ತಿ ಹೊತ್ತು ಕೂಡ ಕೂತ್ಕೊಳ್ಳೋ ಹಾಗಿಲ್ಲ, ಮಲಗಲೇಬೇಕಾಗತ್ತೆ. ಅದಕ್ಕಾಗಿ ಕೂತ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ಮಾಡ್ತೇನೆ. ಶ್ರೇಯ ಕೆಲಸಕ್ಕೆ ಹೋಗಿದ್ದಾಳೆ, ಅವಳು ಬಂದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೋತೇನೆ. ಸೀರೆ ಎಲ್ಲ ಇದೆ, ಯಾರಿಗೆಲ್ಲ ಬೇಕು ಪ್ಲೀಸ್ ಕಮೆಂಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಇದು ಬಂದು ಪುಂಡಿ ಸೊಪ್ಪು, ಅಮ್ಮನ ಮನೆ ಇದ್ದೇನೆ, ಅಮ್ಮನ ಮನೆ ಹತ್ರ ಗುಳ್ಳ ಒಟ್ಟಿಗೆ ಹಾಕಿದ್ದಾರೆ, ಅಲ್ಲಿದ್ದೇನೆ. ಮಾಡಬೇಕು ಇದನ್ನು ಕೂಡ. ತುಂಬಾ ಕೆಲಸ ಇದೆ ನನಗೆ. ಈಗ ಸ್ವಲ್ಪ ಮಾಡೋದು, ಸ್ವಲ್ಪ ರೆಸ್ಟ್ ಮಾಡೋದು ಮಾಡ್ತೇನೆ ಸ್ನೇಹಿತರೆ. ಒಮ್ಮೆಗೆಲ್ಲ ಸಡನ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಈಗ. ಹಾಗೆ ನೋಡಿ ಇದಿಷ್ಟಿಗೆಲ್ಲ ಕ್ಲೀನ್ ಮಾಡ್ಕೋತೇನೆ. ಮತ್ತು ಏನು ಗೊತ್ತಾ, ಏನೋ ಬಂತು. ಇದಿಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮಳೆ ಅಂತೂ ಫುಲ್ಲು ಬಂದಿದೆ ನನಗೆ ಇವತ್ತು. ಹಾಗಾಗಿ ಈಗ ಶ್ರೇಯ ಕೆಲಸ ಮಾಡಿದ್ದು ಬಂದಮೇಲೆ ನಾನಿನ್ನೂ ಸ್ನಾನ ಮಾಡಿಲ್ಲ. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಧನುಷ್ ಕಾಲೇಜಿಗೆ ಹೋಗಿದ್ದಾನೆ ಆಲ್ರೆಡಿ. ಇನ್ನು ಹಾಕಿ ಬಂದು ನಾಲ್ಕು ಬರೋಷ್ಟರಲ್ಲಿ ಸ್ನಾನ ಎಲ್ಲ ಮಾಡ್ತೇನೆ. ಮಾಡಿ ಬಟ್ಟೆ ತೊಳೆದು ಹಾಕಲಿ, ನಾನು ಕ್ಲೀನ್ ಮಾಡ್ಕೋತೇನೆ. ತುಂಬ ಇದೆ. ಮತ್ತು ಇನ್ನೊಂದೇನೋ ರಾತ್ರಿ ಮಳೆ ಬಂದಿದೆ. 2 ಬ್ಯಾಗ್ ನಾನು ಡಿಕ್ಕಿಯಲ್ಲಿಟ್ಟಿದ್ದೆ. ಏನು ಡಿಕ್ಕಿಯಲ್ಲಿಟ್ಟಿದ್ನಲ್ಲ 2 ಬ್ಯಾಗು ಫುಲ್ಲು ಚೆಂಡಾಗಿಬಿಟ್ಟಿದೆ ಅದರೊಳಗಡೆ ಇರುವಂಥ ಬಟ್ಟೆಗಳನ್ನು. ಹಾಗೆ ಇದೊಂದೆರಡು ತೊಗೊಂಡಿದ್ದೆ ನಾನು. ಇದು ಜಮಖಾನ ಹಾಸಲಿಕ್ಕೆ ಅಂದರೆ ಹಾಸಿಗೆ ಇರಲಿಲ್ಲ ಜಾಸ್ತಿ. ಎಲ್ಲ ಹಳೆ ಸೀರೆದ್ದು ಕೌಂದಿ ಹೊಲಿಸಿದ್ವಲ್ಲ ಅವೆಲ್ಲ ಇಕ್ಕಟ್ಟಾಗಿದ್ದಾವೆ. ಒಂದು 10ರಿಂದ 12 ವರ್ಷದ ಹಿಂದ್ಗಡೆ. ಯಜಮಾನ್ರು ಬಂದರು. ಇದೆಲ್ಲ ಈಗ ಎತ್ತಿಟ್ಕೋತೇನೆ. ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಸ್ನೇಹಿತರೆ. ಇವತ್ತು ಬೆಳಗ್ಗೆ ಊರಿಂದ ಬನ್ನೆಲ್ಲ ಬಂದು ನನ್ನ ತರಕಾರಿ ಎಲ್ಲ ಬರೀ ಕ್ಲೀನ್ ಮಾಡೋದ್ರೊಳಗೆ ಆಯಿತು. ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಈಗ ಬೆಳಗ್ಗೆ ಮಧ್ಯಾಹ್ನ ಅಡುಗೆ ಏನು ಮಾಡಲಿಲ್ಲ. ಯಾಕೆ ಅಂದರೆ ನಾನು ಪುಲಾವ್ ಅನ್ಕ ರೆಡಿ ಮಾಡಿದೆ ಮಧ್ಯಾಹ್ನ. ಕರೆಂಟ್ ಹೋಗಿತ್ತು ಇವತ್ತು, ಕರೆಂಟ್ ಇರಲಿಲ್ಲ ಮಂಗಳವಾರ ಆಗಿರೋದ್ರಿಂದ. ಈಗ ಊರಿಂದ ಬರುವಾಗ ಅಮ್ಮ ರಾತ್ರಿ ಊಟ ಮಾಡಿ ಅಂತೇಳಿ ಬಸ್ಸಲ್ಲಿ ಡಬ್ಬಿ ಕಟ್ಟಿದ್ರು ಚಪಾತಿ. ಅದನ್ನೇ ಸ್ವಲ್ಪ ಪದಾರ್ಥ ಮಾಡಿದ್ವಿ, ಹೀರೆಕಾಯಿ ಶ್ರೇಯ ಅದನ್ನೇ ಊಟ ಮಾಡಿ ಈಗ ನಾವು ಪುಲಾವನ್ನ ಮಾಡತ್ತೆ. ತುಂಬ ದಿನ ಆದಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋದು ತುಂಬ ದಿನ ಆಯಿತು ನಾನು ಬಿಟ್ಟು. ಆಲ್ಮೋಸ್ಟ್ 1 ತಿಂಗಳ ಮೇಲೇ ಆಯಿತು ಅಡುಗೆ ಮಾಡಿಲ್ಲ. ಅಡುಗೆ ಮನೆ ಕಡೆ ಹೋಗೇ ಇಲ್ಲ. ಇವತ್ತು ನಾನು ಅಡುಗೆ ಮನೆ ಕಡೆ ಬಂದಿರೋದು. ಯಾಕಂದರೆ ನನ್ನ ತಂಗಿ ಮನೇಲಿ ಇರುವಾಗ ಅವಳು ಮಾಡ್ತಿದ್ಲು. ಈಗ ಅಮ್ಮನ ಮನೆಗೆ ಬಂದ ಮೇಲೆ ಕೂಡ ನಾನು ಚಿಕ್ಕ ತಂಗಿನೇ ಮಾಡ್ತಾಯಿದ್ಲು. ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶ್ರೇಯ ಮಾಡ್ತೀನಮ್ಮ ಅಂದ್ಲು. ಅವಳು ಸ್ನಾನಕ್ಕೆ ಹೋಗ್ಯಾಳು. 6 ಗಂಟೆ ಆಗ್ತಾ ಬಂದಿದೆ. ಸಾಯಂಕಾಲ ಲೇಟ್ ಆಗುತ್ತೆ ಸ್ವಲ್ಪ. ನಮ್ಮ ಅಮ್ಮರ ಮನೆ ಕಡೆ ಹೋಗಿಲ್ಲ, ತುಂಬ ದಿನ ಆಯಿತು. ಅವರು ಕಾಲ್ ಮಾಡ್ತಾಯಿದ್ದಾರೆ. ಊರಲ್ಲಿ ಇರುವಾಗ ಸಹ ಕಾಲ್ ಮಾಡ್ತಾನೆ ಇದ್ದರು. ಹೋಗಿ ಬರ್ತೀನಿ ನಾನು. ಅವ್ರಿಗೆ ಸ್ವಲ್ಪ ಮಾತಾಡಿಸ್ಕೊಂಡು ಅಡುಗೆ ಮಾಡಿಟ್ಟು ಹೋಗ್ತೀನಿ. ಯಾಕಂದರೆ ಕರೆಂಟ್ ಹೇಳೋದಕ್ಕೆ ಬರೋಲ್ಲ. ಇನ್ನೊಂದು ವಿಚಾರ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾವು ಬಾಳೆಗಿಡ ಎಲ್ಲ ಮನೆ ರೂಮ್ ಕಟ್ಟಬೇಕಂತ ಹೇಳಿ ಎಲ್ಲ ನಾವು JCBಯಿಂದ ತೆಗ್ಸಿದ್ದೆಲ್ಲ ಎಷ್ಟು ದೊಡ್ಡದು ಬಂದಿದೆಯಲ್ಲ. ರೂಮ್ ಕಟ್ಟೋದಕ್ಕೆ ಅಂತ ಆಗಲಿಲ್ಲ, ರೂಮ್ ಕಟ್ಟಬೇಕಂತ ಹೇಳಿ ಇಟ್ಟಿರೋವಂಥ ಹಣನೇ, ರೂಮ್ ಕಟ್ಟಕ್ಕೆ ಇಟ್ಟಿರೋವಂಥ ಹಣನೇ ನನಗೆ ಆಪ್ರೇಷನ್ ಖರ್ಚಾಯಿತು. ಇನ್ನು ರೂಮ್ ಏನು ಕಟ್ಟಲ್ಲ ಸ್ನೇಹಿತರೆ. ಕಲ್ಲು ಮತ್ತು ಪುಡಿ ಜಲ್ಲಿ ಎಲ್ಲ ಬಂದಿದೆ. ನೋಡ್ತೇವೆ ಸ್ವಲ್ಪ ದಿನ. ಮತ್ತು ಎಲ್ಲಾದರೂ ಇನ್ನು ಸಾಲನೇ ಮಾಡಬೇಕಾಗತ್ತೆ. ಸಾಲ ಮಾಡೋದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾಯಿದ್ದೆವು. ಆಲ್ರೆಡಿ ಒಂದು 7-8 ಲಕ್ಷ ಆಗಿದೆ ಈ ಸಾಲ. ಮತ್ತು ಸಾಲ ಮಾಡ್ಕೊಂಡು ಕೂತ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಈಗ ಸಾಲ ಮಾಡಲ್ಲ. ನೋಡ್ತೇವೆ ಮುಂದೆ ಹೋಗಿ. ಈಗಂತ ಏನಿಲ್ಲ. ಈಗ ಪುಲಾವನ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಮಾಮೂಲಿಯಾಗಿ ಪುಲಾವನ್ನ ಮಾಡ್ತಾಯಿದ್ದೀನಿ. ಗ್ರೀನ್ ಪುಲಾವನ್ನ ಯಾವಾಗಲೂ ಮಾಡ್ತೀನಲ್ಲ ರುಬ್ಬಿ, ಅದೇ ಇದರೊಳಗಡೆ ಚಕ್ಕೆ, ಲವಂಗ, ಜೀರಿಗೆ, ಸಾಸಿವೆ, ಏಲಕ್ಕಿ ಸಿಪ್ಪೆ ಕೂಡ ಹಾಕ್ತಾಯಿದ್ದೀನಿ. ಹಾಗೆ
ಅದು ಸ್ವಲ್ಪ ಫ್ರೈ ಆಗಲಿ, ಒಂದೇ ಒಂದು ನಿಮಿಷ ಆದರೆ ಸಾಕು ನೋಡಿ ಇಷ್ಟು. ಈಗ ಅದಕ್ಕೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಇದು ಕೆಂಪು ಆಗಲಿ ನಮಗೆ, ಅಷ್ಟರಲ್ಲಿ ನಾನು ಮಸಾಲೆಗಳನ್ನು ರುಬ್ಕೊಂಡ್ಬರ್ತೇನೆ. ನೋಡಿ ಒಂದಿಷ್ಟು ಫ್ರೈ ಆದಮೇಲೆ ನಾನು ಮಸಾಲೆ ರುಬ್ಬಿದ್ದೇನೆ, ಏನೇನು ಹಾಕಿದ್ದೇನೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಇದರೊಳಗಡೆ ನಾನು ಕಾಯಿ ಮೆಣಸು ಮತ್ತು ಹೊರಗಡೆದು ನಾನು ಗಾರ್ಡನಲ್ಲಿ ಅದು ಸೊಪ್ಪು ತರ್ತೀನಿ ನೋಡಿ ಯಾವಾಗಲೂ ಒಂದು, ಅದು ಸೊಪ್ಪು ಹಾಕಿದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಪರಿಮಳಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲ ಹಾಕಿ ಈಗ ಇದನ್ನು ಮಸಾಲೆ ಫ್ರೈ ಮಾಡ್ಕೊತೀನಿ. ಹಸಿ ವಾಸನೆ ಬೇಕು, ಹಸಿದೇ ರುಬ್ಬಿರ್ತೀವಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಲಿ ನೋಡಿ. ಈ ಥರ ಎಲ್ಲ ಹಸಿ ವಾಸನೆ ಹೋಗಲಿ ನೋಡಿ. ಹಸಿ ವಾಸನೆ ಹೋಗಿದೆ. ಸ್ವಲ್ಪ ನಾನಿಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಹುಡಿ ನೋಡಿಕೊಂಡು ಹಾಕಬೇಕಾಗುತ್ತೆ, ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಗ್ರೀನ್ ಪುಲಾವನ್ನ ಮಾಡೋದ್ರಿಂದ ಇದು ಆಪ್ಷನಲ್, ನಮಗೆ ತುಂಬ ಗ್ರೀನ್ ಕಾಣುತ್ತೆ ಅಂಥೇಳಿ ನಾನು ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕಿದ್ದೀನಿ. ಇದಕ್ಕೆ ಟೊಮೆಟೊ ಕೂಡ ನೀವು ಹಾಕ್ಕೋಬೋದು, ಇದು ಆಪ್ಷನಲ್. ನಾನಿಲ್ಲಿ ಟೊಮೆಟೊ ಹಾಕಿಲ್ಲ, ಲಿಂಬೆ ರಸ ಹಾಕಬೇಕಂಥೇಳಿ ಬಿಟ್ಟಿದ್ದೇನೆ. ಇದಕ್ಕೆ ಇನ್ನೊಂದು ಪದಾರ್ಥನ ನಾನು ಇವತ್ತು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ನೋಡಿ, ಊರಿಂದ ತೊಗೊಂಡಿರೋದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ, ಕಟ್ ಮಾಡಿ. ಸ್ವಲ್ಪ ಅದು ಹಾಕಿದ್ರು ಕೂಡ ಟೇಸ್ಟ್ ಬರುತ್ತೆ. ಇರುವಾಗ ಯಾಕೆ ಹಾಳು ಮಾಡೋದು ಅಲ್ವಾ ಸ್ನೇಹಿತರೆ. ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ. ಇದು ಕೂಡ ಫ್ರೈ ಆಗಲಿ ಸ್ವಲ್ಪ ಹೊತ್ತು, ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ. ಈಗ ನಾನೇನು ಮಾಡ್ತೇನೆ, ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರೆಲ್ಲ ಹಾಕಿಬಿಡ್ತೇನೆ. ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿದ್ದು ನೋಡಿ, ಅದೇ ಮಸಾಲೆ ಇರುತ್ತಲ್ಲ, ಸುಮ್ಮನೆ ಯಾಕೆ ನೋಡಿ. ಇಲ್ಲಿ ಇದರೊಳಗಡೆ ನೀರು ಹಾಕೊಂಡ್ಬಿಡ್ತೇನೆ. ನಾನಿಲ್ಲಿ ರೇಷನ್ ಅಕ್ಕಿದು ಮಾಡೋದ್ರಿಂದ ನಾನೇನು ಮೆಜರ್ಮೆಂಟ್ ಅದು ಮಾಡಲ್ಲ, ಹಾಗೆ ಮಾಡಿಬಿಡ್ತೀನಿ. ನಾನು ಆಲ್ಮೋಸ್ಟ್ ಯಾವುದೇ ಮಾಡಿದರೂ ರೇಷನ್ ಅಕ್ಕಿದೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನೀರು ಎಷ್ಟು ಬೇಕಷ್ಟು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ. ಉಪ್ಪು ನೋಡಿ ಹಾಕ್ಕೊಳ್ಳೋಣ. ಈಗಿದು ನೀರು ಕುದೀಲಿ, ನಮಗೆ ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಬೇರೆ ಬೇರೆ ಕೆಲಸ ಸ್ನೇಹಿತರೆ. ಇದು ನೀರು ಕುದಿ ಬರಲಿ, ಏನಂತ ಹೇಳಿ ತೋರಿಸ್ತೇನೆ ಬನ್ನಿ ನೋಡಿ. ಇಲ್ಲಿ ಬರುವಾಗ ನನ್ನ ತಂಗಿ ಉಪ್ಪಿನಕಾಯಿ ಕೊಟ್ಟಿದ್ಲು, ಅದನ್ನು ಇದು ಯಾಕೋ ಡಬ್ಬಿ ಇದರೊಳಗಡೆ ಇದು ತುಪ್ಪ ಇದು ಎಲ್ಲ ಎಣ್ಣೆ ಎಲ್ಲ ಬಚ್ತಾ ಇದೆ, ಬೇರೆ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದು ತುಂಬ ದಿನದ್ದಿದೆ, ಈಗಿಂದಲ್ಲ ಉಪ್ಪಿನಕಾಯಿ, ತುಂಬ ಚೆನ್ನಾಗಿ ಕಳ್ತಿದೆ ಸ್ನೇಹಿತರೆ ನೋಡಿ. ಇದನ್ನು ತೆಗೆದುಬಿಡ್ತೀನಿ. ನಾನು ಬೆಳಗ್ಗೆನೇ ತೆಗಿಬೇಕಂದೆ, ತುಂಬಾ ಟೈಟ್ ಇರ್ತದೆ ಡಬ್ಬಿ ಬಂದು, ಅದಕ್ಕಾಗಿ ಬಿಟ್ಟಿದ್ದೆ. ಈಗ ಇದೊಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೇನೆ ನೋಡಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಅಂಗಡಿಯಿಂದ ತರೋ ಬದಲು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ರೇಷನ್ ಅಕ್ಕಿನ ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನನಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದನ್ನೀಗ ಕ್ಲೀನ್ ಮಾಡಿ ತೊಳಿಬೇಕಾಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬಾ ಗಲೀಜಿರುತ್ತೆ, ಕ್ಲೀನ್ ಮಾಡಿ ತೊಳಿಬೇಕಾಗತ್ತೆ. ಹಾಗಾಗಿ ತೊಳ್ಕೊಂಬರುತ್ತೇನೆ. ಅಕ್ಕಿ ಎಲ್ಲ ತೊಳೆದಿಟ್ಟೆ ಸ್ನೇಹಿತರೆ. ಇಲ್ಲಿ ನೀರು ಸ್ವಲ್ಪ ಕುದೀತಾ ಇದೆ ನೋಡಿ, ಯಾವ ಥರ ಕುದೀತಾ ಇದೆಯಲ್ಲ. ಈಗ ಇದರದ್ದು ಸ್ವಲ್ಪ ಟೇಸ್ಟ್ ನೋಡುವ, ಏನಾದರೂ ಉಪ್ಪದು ಕಮ್ಮಿ ಆಗಿಬಿಟ್ಟಿದ್ರೆ ಇದಿರಲ್ಲ, ಅದಕ್ಕಾಗಿ ನೋಡಿ ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಉಪ್ಪನ್ನು ಹಾಕಿದ್ದೇನೆ. ಈಗ ಅಕ್ಕಿ ಕೂಡ ಹಾಕೊಂಡ್ಬಿಡ್ತೇನೆ ಎಲ್ಲ ಇದಕ್ಕೆ ನೋಡಿ. ಈಗ ಕರೆಕ್ಟಾಗಿ ತಿರುಗಿಸಿ ನಾನು ಇದನ್ನು ಮುಚ್ಚಳ ಮುಚ್ಚಿ ಬಿಟ್ಟುಬಿಡ್ತೇನೆ. 3 ವಿಸಿಲ್ ಬರ್ಸ್ಕೊಂಡ್ಬಿಡ್ತೇನೆ. ಇದು 3 ವಿಸಿಲ್ ಬಂದರೆ ಸಾಕು. ಇದಕ್ಕೇನು ಕೊತ್ತಂಬರಿ ಕರಿಬೇವು ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ ಮೇಲ್ಗಡೆ. ಯಾಕೆ ಅಂದರೆ ನಾನು ಮಿಕ್ಸರಲ್ಲಿ ರುಬ್ಬುವಾಗ ಹಾಕಿರ್ತೇನೆ. ಅನ್ನ ರೆಡಿ ಆದಮೇಲೆ ಊಟ ಮಾಡುವಾಗ ತೋರಿಸ್ತೀನಿ. ಇಲ್ಲಿ ಪುಲಾವನ್ನು ರೆಡಿ ಮಾಡಿದ್ವಿ ನೋಡಿ. ಈಗ ಮಿಕ್ಸ್ ಮಾಡಬೇಕೀಗ ನೋಡಿ. ರೇಷನ್ ಅಕ್ಕಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಪುಲಾವ್ ರೆಡಿ ಆಗಿದೆ, ಇಲ್ಲಿ ಊಟ ಮಾಡತ್ತಾರೆ ನೋಡಿ. ಹೇಗಿದೆ ಧನುಷ?
ತುಂಬ ದಿನದ ನಂತರ ಲಾಗ್ ಸ್ಟಾರ್ಟ್ ಆಯ್ತಲ್ಲ. ಹಾಂ, ಚೆನ್ನಾಗಿ ಉಂಟಾ ನೋಡಿ. ಇಲ್ಲಿ ಮುಳ್ಸಂತಿಗೆ ಇದರೊಟ್ಟಿಗೆ ಹಾಗೆ ಮೊಸರು ಕೂಡ ಇದೆ. ಊಟ ಮಾಡ್ತೇವೆ. ಊಟ ಮಾಡಿ ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು.